ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಒಳಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ನನ್ನ ಜೊತೆ ಇದ್ದಾರೆ ಕಿರೀಟ ರಾಜ ಅವರು. ವೆಲ್ಕಮ್. ಹಾಯ್. ಪಕ್ಕದಲ್ಲಿದ್ದಾರೆ ಸೂರ್ಯ ಅವರು. ಅಂಡ್ ನಾವೆಲ್ಲ ಕಾಲೇಜ್ ಮೇಟ್ಸು. ಅದಕ್ಕೆ ಇವಾಗ ಶುರು ಮಾಡ್ತಿರೋದಾ? ಇವಾಗ ಆ್ಯಕ್ಚುಲಿ ಅಮ್ಮ ಒಂದ್ಸಲ ನಿದ್ದೆ ಕೊಡ್ಬಿಟ್ಟಿದೆ ಗೊತ್ತಾ. ಅಮ್ಮ ಮನೆಯಲ್ಲಿ ಯಾರೇ ಬಿಡಿಸ್ತೇವೆ, ಅಮ್ಮ ನಿನ್ನೆ ಹೇಳ್ತಾ ಇರ್ತೈತೆ ಪಾಪ ಒಂಚೂರು ಎಷ್ಟು ಬೇಜಾರು ಮಾಡ್ಕೊಂಡು ಗೊತ್ತಾ. ಇಲ್ಲ ಪಾಪ ನಿದ್ದೆ ಮಾಡೋ ಕೊಡ್ತಾಯಿದ್ದೀವಿ ಅವನು, ಪಾಪ ಅವ್ನು ಎಬ್ಬಿಡ್ತೇವೆ. ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ. ಇವತ್ತು ನಾವು ಬಂದಿದ್ದೀವಿ ಊತ್ರಿ ಬೆಟ್ಟ ಹತ್ತನ ಅಂತ. ಬೆಟ್ಟ ಹೆಂಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬಂದು. ಸ್ನೇಹಿತರೆ, ಬೆಂಗಳೂರಿನ ಸುತ್ತ ಇರತಕ್ಕಂತಹ ನವದುರ್ಗಗಳಲ್ಲಿ ಉತ್ರಿದುರ್ಗ ಕೂಡ ಒಂದು. ಈ ಉತ್ರಿದುರ್ಗದ ಕೋಟೆಯ ನಿರ್ಮಾಣ ಕೆಂಪೇಗೌಡರಿಂದ ಸುಮಾರು 16ನೇ ಶತಮಾನದ ಕಾಲಕ್ಕಾಗತ್ತೆ. ಕೆಂಪೇಗೌಡರ ಆಳ್ವಿಕೆಯ ನಂತರ ಈ ಉತ್ರಿದುರ್ಗ ಬಂದು ಟಿಪ್ಪು ಸುಲ್ತಾನರ ಆಳ್ವಿಕೆಗೆ ಬರುತ್ತೆ. ಈ ಕೋಟೆನ ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಉಪಯೋಗಿಸ್ಕೊಂಡಿರ್ತಾರೆ. ಟಿಪ್ಪು ಸುಲ್ತಾನರ ಆಳ್ವಿಕೆಗೆ ಕೋಟೆ ಬಂದ ನಂತರ ಟಿಪ್ಪು ಸುಲ್ತಾನರು ಬಂದು ಈ ಕೋಟೆನ ಅಭಿವೃದ್ಧಿಪಡಿಸ್ತಾರೆ. ಅಂದರೆ ಕೋಟೆಯ ಗೋಡೆಗಳೇನಿದೆ ಅದ್ರ ಮೇಲ್ಗಡೆ ಇಟ್ಟಿಗೆ ಹಾಗೂ ಮಣ್ಣಿನಿಂದ ನಿರ್ಮಾಣ ಆಗಿರ್ತಕ್ಕಂತಹ ಡೆವಲಪ್ಮೆಂಟ್ ವರ್ಕ್ ಏನಿದೆ ಇದೆಲ್ಲವೂ ಕೂಡ ಟಿಪ್ಪು ಸುಲ್ತಾನರ ಕಾಲಕ್ಕೆ ಆದಂಥದ್ದು. ಇದೇನಕ್ಕೆ ಈ ಥರ ಕೆತ್ತನೆ ಮಾಡಿದ್ದು ಮೆಟ್ಟಿಲು ನಾನು ಬಂಡೆ ಮೇಲೆ ಏನಕ್ಕೆ ಹತ್ತಿದೆ ಅಂದರೆ ಮಳೆ ಟೈಮಲ್ಲೆಲ್ಲ ಮಳೆ ಬಂದಾಗೆಲ್ಲ ಜಾಸ್ತಿ ಇತ್ತಲ್ವಾ, ಸೈನಿಕರಿಗೆ ಹತ್ತ ಕಷ್ಟ ಆಗ್ತಿತ್ತು ಅಂತ ಇದನ್ನ ಆಗಿನ ಕಾಲದಲ್ಲಿ ಕೆತ್ತಿದ್ವಿ ಅಷ್ಟೇ. ಬೇರೇನು ಕಾರಣ ಇರ್ಲಿಲ್ಲ, ಅದನ್ನೇ ಕೆತ್ತಿರೋದು. ಸ್ನೇಹಿತರೆ, ಈಗ ನಾವು ಬಂದಿದ್ದೀವಿ ಮಾಗಡಿ ಹತ್ರದ ಉತ್ರಿ ಬೆಟ್ಟಕ್ಕೆ. ನಿಮಗೆ ಒಂದು ಸ್ವಲ್ಪ ಬೆಟ್ಟ ಹತ್ತಿದಂಗೆ ವ್ಯೂಯಿಂಗ್ ಕಾಣುತ್ತೆ. ಆ್ಯಕ್ಚುಲಿ ಪಾರ್ಕಿಂಗ್ ಅಲ್ಲಿದೆ. ಮುಂಚೆ ಪಾರ್ಕಿಂಗ್ ಏನೂ ಇರಲಿಲ್ಲ, ಇವಾಗ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದಾರೆ ಇವಾಗ. ಅಲ್ಲಿ ಕಾಣಿಸ್ತಿದ್ದಿಲ್ಲ ನಾವು ಬಂದಿದ್ದ ರೂಟು. ಬಾಸು ನೀವು ವೀಡಿಯೋ ಮಾಡ್ಕೊಳ್ರಪ್ಪ, ಏನಾದರೂ ಮಾಡ್ಕೊಳ್ರಪ್ಪ ಅಂದ್ಬಿಟ್ಟು ಆರಾಮಾಗಿ ಬಂದು ಕುಂತ್ಕೊಂಡವ್ರೆ. ಬಾಸು ಈಗಷ್ಟೇ ಒಂದು ಸುತ್ತಿನ ಕೋಟೆ ದಾಟ್ಕೊಂಡು ಬಂದು ಇದು 2ನೇ ಸುತ್ತಿನ ಎಂಟ್ರೆನ್ಸು. ಅಂದರೆ ಇಲ್ಲಿಗೆ ಬರಬೇಕು ಅನ್ನೋದೇ ಗೊತ್ತಾಗಲ್ಲ, ಹಂಗೆ ಕಟ್ಟಿದ್ದಾರೆ. ವಾವ್, ಅದು ಗುಹೆ ಒಳಗೆ ಹೋದಂಗೆ ಐತೆ ಗುರು. ಡಿಫೆನ್ಸು. ಅಮ್ಮ ಅಂಬ್ಲಿ ಮಾರ್ತಿದ್ದೀರಾ? ಮಜ್ಜಿಗೆ ಬರ್ತೀವಿ ಮೇಲೆ. ಮೇ ಬಿ ಇದು ವಾಟರ್ ಸ್ಟೋರೇಜ್ ಅಂತ ಅನ್ಕೊಂತೀನಿ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ಇದು ಕೋಟೆ ಮೇಲಿಂದ ಹಿಂಗೆ ಕಾಣುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಇದ್ದಿದ್ದ ಸೈನಿಕಗಳು ಇಲ್ಲಿಂದ ನಿಂತ್ಕೊಂಡು ಕಾವಲು ಕಾಯೋರು. ಒಳ್ಳೆ ವ್ಯೂ ಪಾಯಿಂಟ್ ಐತೆ ಗುರು. ಪಾಪ ಯಾರೋ ಹುಡುಗಿ ನಿಂತಿದ್ರು, ನಾವು ಬಂದ್ಬಿಟ್ಟು ಅವ್ರನ್ನ ಓಡಿಸ್ಬಿಟ್ಟು. ಇರಲಿ, ನಡೆಯುತ್ತೆ. ಇತ್ತೀಚೆಗಂತೂ ತುಂಬ ಜನ ಆಗೋಗ್ರು ಗುರು, ಮೊದಲು ಇಷ್ಟು ಜನ ಇರಲಿಲ್ಲ. ಈ ಕಡೆ ಒಂದು ಮೊಬೈಲ್ ಆ ಕಡೆ ಒಂದು ಮೊಬೈಲ್ ಹಿಡ್ಕೊಂಡು ಸುತ್ತಾವ್ರೆ. ವಿಡಿಯೋ ಮಾಡ್ತಾವ್ರೆ. ಆಯ್ತು, ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ಯಾ? ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದೆಯಾ? ನಮ್ಮ ಗಂಡೈಕ್ಳು ಯಾಕೆ ಬೇಗ ಮದುವೆ ಆಗಲ್ಲ ಅಂದ್ರೆ ಇದೇ ಉದ್ದೇಶಕ್ಕೆ. ಬಾಸ್ ಬಂದು 10 ನಿಮಿಷ ಆಗಿಲ್ಲ, ಆಗ್ಲೇ ಫೋನ್ ಬಂದೈತೆ. ಕ್ಷಣದ ವರದಿ ಕೊಡ್ತವೆ. ಏಯ್ ನಡೆಯಲಿ ಕವರಪ್. ಪರವಾಗಿಲ್ಲ ಗುರು, ನಿಮ್ಗೆ ಅದೇ ಕಂಟೆಂಟು. ಕವರಪ್ ಮಾಡ್ತವ್ರೆ. ಅಲ್ಲ, ಮದುವೆ ಆದ್ರೆ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದ್ರ ಒಂದು ಎಕ್ಸಾಂಪಲ್ ಇವಾಗ ತೋರಿಸ್ತಾ ಇದ್ದೆ ಇಲ್ಲಿ. ಎಲ್ಲ ಮಾಡ್ಕೊಂಡು ಬರೋ ಹೋದ್ರೆ ಅಲ್ಲೆಲ್ಲ ಇದಾಕಿರ್ತಾರೆ, ಗಂಬಿ ಹಾಕಿರ್ತಾರೆ. ಇಲ್ವಲ್ಲ
ಟಿಕೆಟ್ ಏನಿಲ್ಲ, ಪಾರ್ಕಿಂಗ್ ಮಾತ್ರ ದುಡ್ಡು. ಮೂರನೇ ಕೋಟೆ ಬಾಗಿಲು. ಟಾಪ್ಗೆ ಹೋಗಿ ಗೊತ್ತವ್ರೆ. ಯಾಕೆ ಇದ್ರೆ ಕದ್ಕೊಂಡು ಹೋಯ್ತಿಯಾ? ಇಲ್ಲ ಸೀರೆಗೆ ಕಟ್ ಮಾಡಿ ಕೊಡ್ತಾನೆ ಸ್ವಲ್ಪ. ಸ್ಮೆಲ್ ಗಮ್ಮತ್ತಾಗಲ್ಲ ಬರಲ್ಲ. 4ನೇ ಬಾಗಿಲು. ಸರಿ ಊರಲ್ಲಿ ಇಲ್ವಾ ಅದು ಎಲ್ಲೋ? ಈಗ ನಮ್ಮ ರಾಜ ಮೊಬೈಲ್ ಎತ್ಕೊಂತಾನೆ, 4ನೇ ಬಾಗಿಲು ಅಂತ ವಿಡಿಯೋ ಮಾಡ್ತಾನೆ. ಬೇಕು ಗಂಧ ಮಾಡೋಕ್ಕೆ. ಏನು ಅವೆಲ್ಲ ಸ್ಮೆಲ್ ಬರಲ್ಲ ಬರಲ್ಲ. ಸ್ಮೆಲ್ ಬೇಕಾಗಿಲ್ಲ, ಗಂಧ ಬೇಕು. ದುರ್ಗಮ್ಮಾಗೈತೆ ಗುರು. ಇದೇನೋ ಮೇಲೆ ಬಂದ್ಬಿಟ್ಟು ವಾಪಸ್ ಕೆಳಗೆ ಹೋಗ್ತಾ ಇದೀವಿ. ಕಾಲ್ದಾರಿ ರಾಜಂಗ ಅದು ಮಮ್ಮ ಹೋಗ್ಬೇಡ. ಜಾಕೆಟ್ ಹಾಕಿ ಬರ್ಬೇಕಾದ್ರೆ ರಾಜ 2ನೇ ಕೋಟೆಗೂ ಬರ್ತಿರಲ್ಲ ಅವರು. ಕಾಲ್ದಾರಿ ಇದು ಇಲ್ಲ, ಮೇ ಬಿ ಆ ಕಡೆಯಿಂದ ಇತ್ತು ಅನ್ಸುತ್ತೆ ಎಂಟ್ರೆನ್ಸು. ಹಿಂಗೆ ಹಿಂಸೆ ಮಾಡೋದು ಅಂದ್ರೆ ಇಷ್ಟ ಅವನಿಗೆ. ಎಷ್ಟೇ ಹಾನಿ ಮಾಡೋದು ನಮಗೆ, ಅದಕ್ಕೆ ಏನು ಬಂದೇ ಬಿಟ್ಟವಲ್ಲ. ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೆಲ್ಲ ವಾಟರ್ ಸೋರ್ಸ್ ಒಂದು ಪಾಯಿಂಟ್ ಅನ್ಕೊಂತೀನಿ. ಅದನ್ನ ಹೇಳಿದ್ ನಿಮ್ಮ ರಿಲೇಟಿವ್ಸು ಈ ಇಟ್ಗೆಲ್ ಕಟ್ಟವ್ರೆ ಅವಾಗ. ಇದೆಲ್ಲ ಏನು ನೋಡ್ತಾ ಇದ್ದೀವಿ, ನಮ್ಮ ಈ ಪೂರ್ವಜರು ಅವ್ರ ಕಾಲಗಳಲ್ಲಿ ನಿರ್ಮಿಸಿರ್ತಕ್ಕಂತಹ ಕೋಟೆಗಳು. ನೀರೆಲ್ಲ ಕಣ ಬ್ಯಾಗಲ್ಲಿ ಬರೀ ಕಲ್ಲನ್ನು ಮಾತ್ರ ಉಪಯೋಗಿಸದೆ ಇವತ್ತಿನ ರೀತಿಯ ಕೆಮ್ಮಣ್ಣನ್ನು ಕೂಡ ಉಪಯೋಗಿಸಿ ಕೋಟೆ ಕಟ್ಟಿದ್ದಾರೆ. ಈ ಕೋಟೆ ಕೊಪ್ಪಳುಗಳೆಲ್ಲ ಗುರು ಬರಲ್ಲ ಸ್ಟೆಪ್ ಬೈ ಸ್ಟೆಪ್ ಕಟ್ತಾ ಇದ್ದಿದ್ದು. ಕಿತ್ಕೊಂಡು ಹೋಯ್ತದ ಅಷ್ಟೇ ಈಗ ಬ್ಯಾಗ್. ಈಗಿನ ಒಂದು ಜನ್ರೇಷನ್ ಅವರು ಸ್ವಲ್ಪ ಕಟ್ಟಿದ್ರೆ ಅವರ ಮುಂದಿನ ಪೀಳಿಗೆಯವರು ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರು. ಅಂದರೆ ಈಗಿನ ರಾಜ ಒಂದು ಸುತ್ತಿನ ಕೋಟೆ ನಿರ್ಮಾಣ ಮಾಡಿದರೆ ಅವನ ನಂತರದ ಪೀಳಿಗೆಯವರು ಮತ್ತೊಂದು ಸುತ್ತಿನ ಕೋಟೆ ನಿರ್ಮಾಣ ಮಾಡ್ತಾಯಿದ್ರು. ಈ ರೀತಿ ಕೋಟೆಗಳು ನಿರ್ಮಾಣ ಆಗಿ ಒಂದಲ್ಲ ಒಂದು ಕಾಲಕ್ಕೆ ಅಭೇದ್ಯವಾದಂತಹ ದುರ್ಗಮವಾದಂಥ ಕೋಟೆ ಆಗ್ತಿತ್ತು. ಮೇಲ್ ಬಾಸ್ ಅವರೇ, ಹೊರಗಡೆ ಬಾಸ್ನ ಸಂತತಿಯವರೇ. ವಾನರ ಸೇನೆ, ನಮ್ಮ ವಾನರ ಸೇನೆ ಸೈನಿಕರು ಇವರೆಲ್ಲ. ಈಗ 4th ಲೇಯರ್ ಆಫ್ ವಾಲ್ನ ದಾಟಿ ಮುಂದಕ್ಕೆ ಬಂದಿದ್ದೀವಿ. ಅಲ್ಲ ಗುರು, ಆಲ್ಮೋಸ್ಟ್ ನೋಡಿ ಇಲ್ಲೆಲ್ಲ ಈಟಿಗಳು ಇಡ್ತಿದ್ದ ಜಾಗಗಳೆಲ್ಲ ಐತಿ. ಇಲ್ಲೆಲ್ಲ ರೈಫಲ್ಗಳು ಇಟ್ಟಿರೋರು, ಅದಕ್ಕೆ ಮುಂಚೆ ಬಿಲ್ಲು ಬಾಣ ಇದೆಲ್ಲ ಇಡೋ ಅಷ್ಟಲ್ಲಿ ಮೇ ಬಿ ರೈಫಲ್ಗಳಿಗೆ ಅಂತ ಅನ್ಕೊಂತೀನಿ. ಬಸ್ಸೂರಿ ಹತ್ತು ಮೇಲೆ ನಾವೀಗ ಕೋಟೆಯ ಮೇಲ್ಭಾಗದಲ್ಲಿದ್ದೀವಿ, ಕಾಣುತ್ತೆ ಅನ್ಕೊಂತೀನಿ. ನಾನಿಲ್ಲಿ ನಿಂತ್ಕೊಂಡ್ರೆ ಕೆಳಗೆ ಬರ್ತಕ್ಕಂಥವ್ರು ಅಷ್ಟು ಜನ ನನಗೆ ನೀಟಾಗಿ ಕಾಣ್ತಾರೆ. ಅವರ ವ್ಯೂ ಪಾಯಿಂಟು ಮಣ್ಣು ಮುಚ್ಕೊಂಡ್ಬಿಟ್ಟಿದೆ. ಇಲ್ಲೆಲ್ಲ ಈಟಿಗಳು, ಬಿಲ್ಲು ಬಾಣಗಳು ಇಟ್ಟು ಹೊಡಿತಾಯಿದ್ರು. ಆಮೇಲೆ ಆಧುನಿಕತೆ ಬಂದಂತೆ ಗನ್ಗಳನ್ನ ಇಟ್ಟು ಹೊಡಿತಾಯಿದ್ರು ಅಂದ್ಕೊತೀವಿ.
ಬಸ್ಸು ಎಲ್ಲರೂ ನಿಂತ್ಕೊಂಡು ಫೋಟೋ ಸೆಷನ್ ಮಾಡ್ಕೊಂತವ್ರೆ. ಬೆಂಗಳೂರಾ ಬ್ರೋ? ಬೆಂಗಳೂರು ರೆಗ್ಯುಲರಾಗಿ ಬರ್ತಿರ್ತೀರ ನೀವು? ಬೇರೆ ಬೇರೆ ಬೆಟ್ಟ ಎಕ್ಸ್ಪ್ಲೋರ್ ಮಾಡೋದು. ಫುಲ್ ಟ್ರೆಕ್ ಹೋಗ್ತಾ ಇರ್ತೀರ ಹಂಗಂದ್ರೆ? ನಮ್ಮದು ಇವಾಗ ಶುರು ಮಾಡಿದ್ದೀವಿ. ಥ್ಯಾಂಕ್ ಯು. ನೋಡೋಣ, ಎರಡನೇದು ಇದನ್ನು ಕಜೆಕ್ಟ್ ಟ್ರೈ ಮಾಡೋರು ಮೆಟೀರಿಯಲ್ ಬಂದು. ಅದೆಲ್ಲ ಮ್ಯಾಟ್ರು. ಯಾರ ಕಾಂಟ್ರಾಕ್ಟ್ ತಗೊಂಡಿರೋ ಸರಿ ಕ್ವಾಲಿಟಿ ಹಾಕಿಲ್ಲ. 10% ಕರ್ಕೊಂಡು 90% ನುಗ್ಬಿಟ್ಟವ್ರೆ. ವಾಟರ್ ಸ್ಟೋರೇಜ್. ಹ್ಞೂ, ನೀರೈತಲ್ಲ. ಇಲ್ಲಿ ಲೆಮನ್ ಗ್ರಾಸ್ ಸುರಿ, ಬಟ್ ಅವಾಗ ಕ್ಲೀನಾಗಿತ್ತು ಅನ್ಸುತ್ತೆ. ನಾನು ಇದನ್ನೇ ಕೇಳಿದ್ದು, ಹಣ್ಣಿಲ್ಲ ಕಣೋ, ಮೇಲೆ ಹುಡುಕೊಂಬಂದೆ. ಅಂದರೆ ಆಲ್ಮೋಸ್ಟ್ ಈ ಪಾಟ್ಗಳೆಲ್ಲ ಯಾರೂ ವಾಸ ಇರಲ್ಲ, ಮೇಲೆ ಮಾತ್ರ ಇದ್ದಿದ್ದು. ಇದನ್ನು ಕೇಳಿದ್ದು. ಸ್ನೇಹಿತರೆ, ನೀವೇನಿಲ್ಲಿ ನೋಡ್ತಿದ್ದಿರ್ತಾ ಪಾಳು ಬಿದ್ದಿರ್ತಕ್ಕಂತಹ ಮನೆ ಏನಿದೆ, ಆ್ಯಕ್ಚುಲಿ ಇದು ಬೆಂಗಳೂರಿನ ನಿರ್ಮಾತೃ ಶ್ರೀಯುತ ಕೆಂಪೇಗೌಡರು ವಾಸ ಇದ್ದಂಥ ಸ್ಥಳ ಅಂತ ಸ್ಥಳೀಯರು ಹೇಳ್ತಾರೆ. ಆದರೆ ಈ ಮಣ್ಣಿನ ಇಟ್ಟಿಗೆ ಕಟ್ಟಡಗಳಿದೆಯಲ್ಲ, ಇದೆಲ್ಲವೂ ಕೂಡ ಟಿಪ್ಪು ಸುಲ್ತಾನರ ಕಾಲಕ್ಕಾದಂಥದ್ದು ಅಂತ ಕೂಡ ಕೆಲವರು ಹೇಳ್ತಾರೆ. ಯಾವ್ದು ಸತ್ಯ ಅಂತ ಗೊತ್ತಿಲ್ಲ. ಆದಷ್ಟು ಇದನ್ನು ರಿಟೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಯಾರಿದ್ದಾರೋ ಅವ್ರ ಹತ್ರ ನಮ್ಮದೊಂದು ಬೇಡಿಕೆ. ಮಣ್ಣಿನ ಇಟ್ಟಿಗೆಗಳು, ಗಾರೆ, ಹೆಚ್ಚು ಮರಳು ಹಾಕಿ ಕಟ್ಟಿರ್ತಕ್ಕಂತಹ ಮನೆ ಆಲ್ಮೋಸ್ಟ್ ಕಂಪ್ಲೀಟ್ ಡಿಸ್ಟ್ರಾಯ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀವಿ ಶ್ರೀಯುತ ಶಂಕರಲಿಂಗೇಶ್ವರ ಸ್ವಾಮಿಗಳ ದೇವಸ್ಥಾನ ಸನ್ನಿಧಿ. ಈ ಕೋಟೆಯ ಮೇಲೂ ದಾಳಿ ಆಗಿದ್ದು ಅಂತ ಹೇಳೋದಕ್ಕೆ ಉಳಿದಿರತಕ್ಕಂಥ ಕೆಲವೊಂದು ಸಾಕ್ಷಿಗಳು ಅಂತ ಅಂದರೆ, ಗೋಪುರನ ಕೆಡವಿದ್ದಾರೆ, ಗೋಪುರದ ತುದಿ ಇಲ್ಲ. ಅದಾದಮೇಲೆ ಈ ಎಂಟ್ರೆನ್ಸ್ನಲ್ಲಿ ಬರ್ತಕ್ಕಂತಹ ದೇವರು ಭಿನ್ನ ಆಗಿದೆ. ಮೇಲ್ಗಡೆ ದೇವರು ಭಿನ್ನ ಮಾಡಿದ್ದಾರೆ.
ಐ ಆಮ್ ನಾಟ್ ಕವರಿಂಗ್ ಯು, ಡೋಂಟ್ ವರಿ. ಮೇಲ್ಗಡೆ ಇರ್ತಕ್ಕಂಥ ದೇವರು ಭಿನ್ನ ಆಗಿದೆ, ಸೊ ದಟ್ ಇಲ್ಲಿ ದಾಳಿ ಆಗಿದೆ ಅನ್ನೋದಕ್ಕೆ ಇದು ಒಂದು ಕುರುಹು. ನಾವು ಬಂದಿದ್ದ ರೂಟ್ ಇದು. ಆಯ್ತಿರೋ ಬಂದೆಲ್ಲೋ. ಕೋಟೆಗಳದ್ದು ಕಾಣ್ತಿದೆ. ಮೇಲ್ಗಡೆ ಸುಮಾರು ಕಡೆ ನೀರು ಶೇಖರಣೆಯ ಜಾಗಗಳಿದೆ. ಅಲ್ಲೊಂದು ಕಾಣ್ತಿದೆ ಅನ್ಕೊತೀನಿ, ಇಲ್ಲೂ ಇದೆ, ಮೇಲೂ ಇದೆ. ಸೊ ದಟ್ ಕೋಟೆ ಒಳಗಿದ್ದವ್ರಿಗೆ ನೀರಿನ ಸಮಸ್ಯೆ ಇರಲಿಲ್ಲ. ಚಿಕ್ಕ ಊರಿದೆ. ನಾವು ನಡ್ಕೊಂಡು ಬಂದಂತಹ ಜಾಗ ಮೇಲಿಂದ ನಿಮಗೆ ಆಲ್ಮೋಸ್ಟ್ ಕೋಟೆ ಕುರುಹುಗಳು ಕಾಣ್ತಿದೆ. ಆ್ಯಂಡ್ ಇಲ್ಲಿಂದ ಶತ್ರುಗಳು ಯಾರೇ ಬಂದರೂ ಆರಾಮಾಗಿ ಕಾಣ್ತಿದ್ರು. ಅಲ್ಲೈತೆ, ಅಲ್ಲಿ ಹತ್ತಿದ. ನಾವು ಇವಾಗ ಇದ್ದೀವಿ ಈ ಬೆಟ್ಟದ ಮೇಲಿರ್ತಕ್ಕಂಥ ಶಂಕರಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ. ಮೇಲೆ ಹೊಂಡ ಇದೆ. ಆ್ಯಕ್ಚುಲಿ ಈ ನೀರೇನಿದೆ ಇದು ದೇವಸ್ಥಾನದ ಒಳಗಿರ್ತಕ್ಕಂಥ ಶಿವಲಿಂಗದ ಕೆಳಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇದು ದೇವಸ್ಥಾನದ ಕೆಳಗವರೆಗೂ ಹಿಂಗೆ ಹೋಗುತ್ತೆ. ಇಲ್ಲಿಂದ ಸುರಂಗಗಳು ಇದೆ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಈ ಬೆಟ್ಟದಿಂದ ನಮ್ಮ ಇನ್ನೂ ಲಾಗ್ ಮಾಡಿದಂಥ ಶಿವಗಂಗೆ ಬೆಟ್ಟ ಅಲ್ಲಿಗೆ ಸುರಂಗ ಇದೆ ಅಂತ ಕೂಡ ಹೇಳ್ತಾರೆ. ಇದ್ರೂ ಇರ್ಬೋದು ಆಲ್ಮೋಸ್ಟ್, ಯಾಕಂದರೆ ಅದು ಕೂಡ ಕೆಂಪೇಗೌಡರು ಆಳ್ವಿಕೆಯಲ್ಲಿ ಬಂದಿತ್ತು. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕಂಪ್ಲೀಟ್ ಕೆಂಪೇಗೌಡರು ಕಟ್ಟಿರೋದಲ್ಲೇನೆ ಇದು. ಹೌದು. ವಾಟರ್ ಬಾಟಲ್ಸ್ ಗುರು, ಎಲ್ಲೋದ್ರೂ ಈ ವಾಟರ್ ಬಾಟಲ್ಸ್ನ ತೆಗೆದು ಬಿಸಾಕ್ತಾರೆ. ಬರ್ತಿರಲ್ಲ ದಯವಿಟ್ಟು ಕ್ಯಾರಿ ಮಾಡ್ಕೊಂಡು ಹೋಗಿ ಎತ್ಕೊಂಡು ಕೆಳಗೆ ಹಾಕಿ. ನೋಡಿ ಕಾವಲು ಗೋಪುರ. ಗಾಳಿ ಗುಯಿ ಅಂತದೆ. ಮಾತಾಡ್ಬೇಕು ಎಲ್ಲಾದ್ರೂ ಸ್ವಲ್ಪ ಹಂಗೆ ಹಿಡ್ಕೊಂಬಲ್ಲ ನಂಗೆ ಕೂಡ. ಸ್ನೇಹಿತರೆ ಇಲ್ಲಿ ನೋಡಿ ಹೇಗಿದೆ ಅಂತ. ಏನೋ ಹಳ್ಳ ತೋಡಿಕೋರಿ ಇಲ್ಲಿ ನೋಡಿ. ಆಯ್ತು ನೋಡಿ, ಇಲ್ಲೆಲ್ಲ ಮಂಟಪದ ಕಲ್ಲುಗಳಿದೆ. ಮಂಟಪದ ಕಲ್ಲುಗಳೆಲ್ಲ ಐತೆ ನೋಡಿ ಇಲ್ಲಿ. ಇದೇನು ಗುರು ಕೆಳಿಕೋರು ಊಟ? ನನಗೆ ಇಷ್ಟ ಆಗಿದ್ದ ಜಾಗ ಒಂದೇ ಬೆಟ್ಟದಲ್ಲಿ, ನ್ಯಾಚುರಲ್ ಪ್ಲೇಸ್. ವಾ, ಇಲ್ಲೇ ರೀ ಕೆಳಿಕ್ ಒಂದು ರೌಂಡ್ ಹೋಗಿ ಬರ್ತೀನಿ. ಲೋ ರಾಜ, ನೀನು ಹಿಂಗೆಲ್ಲ ಮಾತಾಡ್ರಿ ವಿಡಿಯೋ ಹೆಂಗೋ ಎಡಿಟ್ ಮಾಡೋದು ನಾವು ಎಲ್ಲ ಡಬ್ಬಿಂಗೇ ಮಾಡಬೇಕು ರಾಜಂಗೆ. ಇಡೀ ಬೆಟ್ಟದಲ್ಲಿ ಈ ಜಾಗ ಬ್ಯೂಟಿಫುಲ್ ಆಗಿದೆ ಗುರು. ಬಂಡೆ ತಪ್ಪಲಲ್ಲಿದೆ, ಫುಲ್ಲು ನೆರಳು, ಚೆನ್ನಾಗಿದೆ. ಏನು ಕೆಳಗಡೆ ಪೌಡ್ರು ಎತ್ಕೊಂಡು ಕೈಗೆ ಯಾರ ಪೌಡ್ರ್ ಮಚ್ಚ ಇನ್ನೊಂದ್ಸಲಿ ಕೈ ಕೊಟ್ಬಿಟ್ಟು ಕೈ ಹೊಡೆದೋಯ್ತು. ಇಲ್ಲವಲ್ಲ ಆ್ಯಕ್ಚುಲಿ ನೋಡ ಮನೆಗಳ್ದು ಪುರಾವೆಗಳು. ಅಚ್ಚಾ, ನಾನು ಅಲ್ಲಿ ಹೇಳ್ದೆ ಗೊತ್ತಾ, ಜಾಗ ಇಲ್ಲಿಂದನೂ ಓಡಾಡ್ತಿದ್ರು ಅನ್ಸುತ್ತೆ ಅಂತ. ಇಲ್ಲಿ ಹಿಂಗೆ ಹೋಗುತ್ತಿದ್ದು ಇಲ್ಲಿಂದ ಆ ಕಡೆಗೆ. ನೋಡಿದ್ರು ಇಲ್ಲೆಲ್ಲ ಮನೆಗಳಿದ್ದಂಥ ಪುರಾವೆಗಳಿವೆ, ಪಳೆ ಉಳಿಕೆಗಳಿವೆ.
ಉತ್ತರಿ ಬೆಟ್ಟದ ಪೂರ್ವಜರು, ಕೆಂಪೇಗೌಡರ ಕಾಲದವರು ಇಲ್ಲೆಲ್ಲ ವಾಸ ಇದ್ದರು. ಬಹುಶಃ ಒಂದೊಂದು ಕಾಲಕ್ಕೆ ಇದು ಯಾರ್ದೋ ಮನೆ, ಯಾರ್ದೋ ವಾಸಸ್ಥಾನ. ಆದರೂ ಬ್ಯೂಟಿ ಆಗಿದೆ ಗುರು ಜಾಗ ಮಾತ್ರ. ಅಲ್ಲಿಂದ ಬಂದ ನಾವಿವಾಗ. ಓ ಸಿಕ್ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಹೆಜ್ಜೆಗೂ ನಮಗೆ ನೀರಿನ ಕಂದಕಗಳು ಸಿಗುತ್ತೆ ನೋಡಿ. ಇದು ಕೂಡ ಒಂದು ಸ್ಟೋರೇಜ್ ಏರಿಯಾ. ಈ ಥರ ಸ್ಟೋರೇಜಸ್ ಈ ಬೆಟ್ಟದಲ್ಲಿ ತುಂಬಾ ಐತೆ. ಆವಾಗಲೇ ಅಲ್ಲಿ ನಿಂತ್ಕೊಂಡು ಇಲ್ಲಿ ಹೆಂಗೆ ಬರ್ತಾರೆ ಅಂತ ಅಂದ್ಕೊಂಡ್ರೆ ಈ ಕಡೆಯಿಂದ ಫುಲ್ ಮನೆಗಳೇ ಬರ್ತವೆ ಊರು, ಹಂಗೈತೆ ಜಾಗ ನೋಡ್ರಿ. ಇಲ್ಲಿ ಒಂದು ಸ್ಟೋರೇಜ್ ಏರಿಯಾ ಐತೆ, ವಾಟರ್. ಮುಂದಕ್ಕೆಲ್ಲ ಖಾಲಿ ಜಾಗ, ಹಿಂದಕ್ಕೆಲ್ಲ ಮನೆಗಳು ಕಟ್ಕೊಂಡು ವಾಸ ಇದ್ದರು. ಸ್ನೇಹಿತರೆ, ಇಲ್ಲಿನ ಬಂಡೆ ಕಲ್ಲುಗಳು ನೋಡಿ, ಪ್ರತಿಯೊಂದು ಕಲ್ಲುಗಳ ಮೇಲೂ ಒಂದೊಂದು ಟೋಪಿ ಮಾಡಿ ಇಟ್ಟಂಗಿದೆ. ನೋಡಿ, ಇದು ಏನೋ ಒಳಕಲ್ಲು ಥರ ಸಿಕ್ತು. ಇದು ಒಂದು ಒಳಕಲ್ಲಾಗಿರ್ಬೋದು, ಅಥವಾ ಅವತ್ತಿನ ಕಾಲದವರು ಅಡುಗೆಗೆ ಯೂಸ್ ಮಾಡಿರ್ತಕ್ಕಂಥ ರುಬ್ಬಕಲ್ಲಿನ ಜಾಗ ಆಗಿರ್ಬೋದು. ಇಲ್ಲ ಅಂದರೆ ಸಿದ್ಧರುಗಳು ಬರ್ತಾರಂತೆ ಇಲ್ಲಿ, ಅವ್ರು ಮಾಡಿರ್ತಕ್ಕಂಥದ್ದು ಇರ್ಬೋದು. ಏನು ಅನ್ನೋದು ನನಗೂ ಐಡಿಯಾ ಇಲ್ಲ, ಒಟ್ಟಿನಲ್ಲಿ ನಿಮಗೂ ತೋರಿಸಿದ್ದೀನಿ. ವಾವ್, ಇದ್ರೊಳಗೆ ಕುದುರೆ ಮುಖ ಸೈಡ್ ಹೋದಂಗೆ ಐತೆ ಕಣ ಈ ಜಾಗ. ಬ್ಯಾಕ್ ಸೈಡು ನೋಡಿಲಿ ಸೂರಿ, ಫುಲ್ಲು ಗ್ರೀನರಿ ನೋಡಿ. ನಮಗೆ ಇಲ್ಲಿ ಮನೆಗಳೆಲ್ಲ ಇದ್ದಂಥ ಸಾಕ್ಷ್ಯಗಳಿದೆ. ಈಗ ನಾನು ಇಲ್ಲೇನು ಓಡಾಡ್ತಿದ್ದೀನಿ, ಇಲ್ಲೂ ಕೂಡ ಯಾರ್ದೋ ಒಂದು ಮನೆ ಇತ್ತು. ಎಲ್ಲ ಫೌಂಡೇಶನ್ಗಳೇ. ಯಾರ್ದೋ ಮನೆ ಒಳಗೆ ಬಂದಿದ್ದೀವಿ. ಯಾರ್ದೋ ಒಂದು ಮನೆ ಹಿಂಗೆ ಕಾಣ್ತಿದ್ದಿಲ್ಲ. ಈ ಕಡೆ ಬನ್ನಿ, ಫುಲ್ಲು ಕಂಪ್ಲೀಟ್ ಆಗಿದ್ದು ಆಗಿನ ಕಾಲದ ವೈಭವ ತೋರಿಸೋಣ. ಬಾಟ್ಲು ಮಾಡಿದ್ದು ಬಾಟ್ಲಾಯ್ತು. ಉಯ್ ಸ್ನೇಹಿತರೆ, ಬೆಟ್ಟಕ್ಕೆಂಟ್ರಿ ನಾವು ಬಂದಿದ್ದ ರೂಟ್ ಮಾತ್ರ ಇದ್ದಿದ್ದು ನೋಡಿ. ಇಲ್ಲಿ ಇದನ್ನತ್ತಿ ಯಾವುದೇ ಕಾರಣಕ್ಕೂ ಬರೋಕ್ಕಾಯ್ತಿರ್ಲಿಲ್ಲ. ಸೊ ದಟ್ ಶತ್ರುಗಳಿಂದ ತುಂಬ ಸೇಫಾಗಿರ್ತಿದ್ರು. ಅಂದ್ರೆ ಬಂದಿಸ್ಕೊಂತೀವಿ ಒಂದ್ವೆಲ್ಲ, ಅದಕ್ಕೆ ಇಟ್ಕೊಂಡವ್ರ ಅಲ್ಲಿ ಸೊಪ್ಪು ಕೊಯ್ಕೊತಿದ್ದೆ, ಸೀಗೆ ಸೊಪ್ಪ. ಆ ಕೋತಿ ಎಲ್ಲ ಬಂದ್ರು ತಿನ್ಕೊಂತಿದ್ರು. ಸ್ನೇಹಿತರೆ, ಬಂದ್ರೆ ಆರಾಮಾಗಿ ಮಜ್ಜಿಗೆನೂ ಸಿಗುತ್ತೆ, ಕುಡಿಬೋದು. ಎಲ್ಲ ಒಂದಿಬ್ರು ಮೂರು ಬರ್ತಾರೆ, ಇವಾಗ ಎಲ್ಲ ಬಂದಿಲ್ಲ. ಬೇಸಿಗೆದಲ್ವಾ, ಮಳೆಗಾಲ ಅಂದ್ಬಿಟ್ಟು ಅಂಗಡಿ ಎಲ್ಲ ಇಕ್ತಾರೆ. ಅಂಗಡಿಯಲ್ಲಿ ಹಾಕ್ತಾರೆ ನೋಡ್ರಿ ಹಂಗ್ ಗುರಾಯಿಸ್ತಾನೆ, ಅದೇ ಕಚ್ಚಾಕ್ ಬರ್ತದೆ.
ಕುಡಿ ಆಯ್ತಲೇ ಅದೇನೆ ಮದುವೆ ಚೆಲ್ಬಿಡ್ತೀನಿ ಹ್ಞೂ ಕೊಡ ನೀನ್ ಲೋಟ ಬೇಗ ಕುಡಿ ಎಲ್ಲ ಲೋಟ ಎಲ್ಲ ಇಷ್ಟೊಂದಿದೆ ಎತ್ಕೊಂಡದಲ್ಲ ಚಿಲ್ತೆ ಕುಡಿಯೋ ಅಲ್ಲೇ ಕುಡಿತಾ ಹೋಗು ಕುಡಿಯಲ್ಲ ಹೋಗಾಗಲೇ ಹೇಳ್ದಂಗೆಲ್ಲ ಕೇಳಂಗಿದ್ದೀರ ಅವೆಲ್ಲ ನಿನಗೆ. ನೀನ್ ಕುಡ್ಕೊಳಪ್ಪ ನಿನ್ಗೆ ಯಾಕೆ ಸ್ನೇಹಿತ ರಾಜ ಕಿರೀಟ ಇವನ್ ರಾಜ ಕಿರೀಟ ಇವನ್ ಚಾನಲ್ನ ವಿಸಿಟ್ ಮಾಡಿ ಬೈಕ್ ವ್ಲಾಗ್ಸು ಮತ್ತು ರೇಸಿಂಗ್ ವೀಡಿಯೋಸ್ನೆಲ್ಲ ಅಪ್ಡೇಟ್ ಮಾಡ್ತಾರೆ. ಅಣ್ಣ ರೇಸರು. ಯಾವುದೋ ಮಗ ಮೊನ್ನೆ ಟ್ರ್ಯಾಕ್ ಆಡಿದ್ದು ಕಂಪನಿ SD ಅವ್ರದ್ದು ಜಾವಾ SD ಕಂಪನಿ ಆರ್ಗನೈಸ್ ಮಾಡಿದ್ರು. ಜಾವಾ SD ಕಂಪ್ನಿ ಆರ್ಗನೈಸ್ ಮಾಡಿ ರೇಸಲ್ಲಿ ಅಣ್ಣ ಗೆದ್ಕೊಂಡು ಬಹುಮಾನ ಟ್ರ್ಯಾಕ್ ಸೂಟ್ ಎಲ್ಲ ಇಸ್ಕೊಂಡು ಬಂದವ್ರೆ. ಒಳ್ಳೇದಾಗಲಿ. ಬಾಸು ನಿಮ್ಮೂರಿಗೆ ಬಂದಿದ್ದಕ್ಕೇನಿಲ್ವಾ, ಪಾರ್ಕಿಂಗ್ ಫೀಸ್ ಕಟ್ಟು ಸಾಕು. ಸ್ನೇಹಿತರೆ ಉತ್ರಿ ಬೆಟ್ಟ ಕೋಟೆ ಕಾಣ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಮೊದಲು ಎಕ್ಸ್ಟೆನ್ಷನ್ ಇಲ್ಲಿವರೆಗೂ ಇತ್ತು. ಏನೋ ಮಂಟಪ ಇದೆ, ಒಳಗೆ ಯಾವುದೋ ದೇವ್ರದ್ದು ಮೂರ್ತಿ ಇದೆ, ಭಿನ್ನ ಆಗಿದೆ. ಅಂಡ್ ಇಲ್ಲೊಂದು ಬಾವಿ ಇದೆ. ಅಂಡ್ ಈ ಬಾವಿಯ ವಿಶೇಷತೆ ಏನಪ್ಪ ಅಂದರೆ ಮೇಲ್ಗಡೆ ಶಂಕರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನೀರು ತೋರಿಸ್ದು. ಈ ಊರಿನಲ್ಲಿ ಈ ಬಾವಿಲಿರೋ ನೀರು ಖಾಲಿ ಆದರೆ ಮೊದಲಿಗೆ ಜನಗಳು ಇಲ್ಲಿಂದ ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ನೀರು ತಂದು ಕುಡಿಯೋರು. ಎಲ್ಲ ಕೋಟೆಯ ಪಳುವಳಿಕೆಗಳು ಕಾಣ್ತಾ ಇದೆ. ಮುಂಚೆ ಇಲ್ಲಿವರೆಗೂ ಎಕ್ಸ್ಟೆನ್ಷನ್ ಇತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ. ಸೊ ದಟ್ ಪ್ರೀತಿಯ ವೀಕ್ಷಕರ, ಈ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೈನಿಂಗ್ ಆಫ್ ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ.